ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಉಮೇಶ್ ಜಾಧವ್ ಕೋಲಿ ಸಮಾಜಕ್ಕೆ ಸುಳ್ಳು ಭರವಸೆ ಕೊಟ್ಟು ಕಳೆದ ಬಾರಿ ಲೋಕಸಭೆಯಲ್ಲಿ ಗೆದ್ದು ಸಮಾಜಕ್ಕೆ ಮೋಸ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯ ಅಂತ ಪ್ರಿಯಾಂಕ್ ಖರ್ಗೆ ಇದೀಗ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಆರೋಪವನ್ನು ಮಾಡಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಮತಕ್ಷೇತ್ರ ಶಾಸಕ ಅಲ್ಲಮಪ್ರಭು ಪಾಟೀಲ್ ಹಾಗೂ ಇತರ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4. ಯಾರು ಬೇಡ ಅಂದ್ರು ಮಂತ್ರಿಯನ ಆಗ್ಲಿ ಏನಾದ್ರು ಅಂದ್ರೆ 5 ವರ್ಷ ಇವ್ರು ಅಲ್ಲಿ ಬರೀ ಸಂತ್ರಿ ಆಗಿದ್ರ ಅಲ್ಲಿ ನರೇಂದ್ರ ಮೋದಿ ಅವ್ರ ಪಾಪ ಕಲಬುರಗಿ MP ಗೆ ಕುಣ ಕೂಡ ಹಿಡಿತ ಗುರುತು ಕೂಡ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರಂತ. ಅವರೇ ಇಂಟ್ರೊಡ್ಯೂಸ್ ಮಾಡಿಸ್ತಾರಂತಲ್ಲ ಇಲ್ಲಿ ಮೊನ್ನೆ ಬಂದಾಗ ಕಲಬುರಗಿಗೆ ಬಂದಾಗ ಇವರೇ ಉಮೇಶ್ ಜಾಧವ್ ಅವರು ಇವರೇ ಖರ್ಗೆ ಅವ್ರಿಗೆ ಸೋಲಿಸಿದ್ದು ಇವರೇ ಕಲಬುರಗಿ MP ಅಂತ ಇಂಟ್ರೊಡಕ್ಷನ್ ಮಾಡಿಸ್ಕೊಂಡ್ರು. ನಾವು ಕೇಳ್ತಾ ಇರೋದು ಕೆಲಸ ಏನಾಗಿದೆ ಅಪ್ಪ, ಕಲಬುರಗಿ ಕೆಲಸ. ಪ್ರಿಯಾಂಕರ್ಗೆ ಯಾವ ಹಳ್ಳಿಗೆ ಹೋಗಿನೇ ಹಳ್ಳಿ ಜನರಿಗೆ ಗೊತ್ತು. ನೀವೆಲ್ಲ ಹಳ್ಳಿಗಳಿಗೆ ಮಲ್ಕೊಂಡ್ರಲ್ಲ, ಏನಾಯ್ತು? ಉದ್ಧಾರ ಆಯ್ತಾ ಹಳ್ಳಿಗಳು? ಅಶೋಕ್ ಬಂದು ಇಲ್ಲೆಲ್ಲ ಯಾವುದು ಗ್ರಾಮ ವಾಸ್ತವ್ಯ ಮಾಡಿದ್ರಲ್ಲ, ಆಯ್ತಾ ಉದ್ಧಾರ ಹಳ್ಳಿಗಳು? ನಾವು ಕೇಳ್ತಾ ಇರೋ ಹಳ್ಳಿಗೆ ಏನು ಮಾಡಿದ್ದೀರಾ ಅಂದರೆ ಹಳ್ಳಿಗಳಲ್ಲಿ ಹೋಗಿ ಮಲ್ಕೊಂಡಿದ್ದೀನಿ. ನೀವು ಯಾರ ಜೊತೆ ಹೋಗಿದ್ರಿ, ಎಲ್ಲಿ ಮಲ್ಕೊಂಡ್ರಿ, ಎಲ್ಲಿ ಎದ್ರಿ, ಯಾರ ಜೊತೆ ಮಲ್ಕೊಂಡ್ರಿ ಯಾರು ಕೇಳಲ್ಲ. ಊರಿಗೆ ಏನು ಅಭಿವೃದ್ಧಿ ಆಗಿದೆ ಅದಕ್ಕೆ ಕೇಳ್ತಾರೆ. ಅದ್ರ ಬಗ್ಗೆ ಕೇಳಿದ್ರೆ ನಾನು ಹೋಗಿ ಊರಲ್ಲಿ ಮಲ್ಕೊಂಡಿದ್ದೀನಿ ಅಂತ. ಏನು ಅಲ್ಲಿ ನೀರು ಬಿಡಿಸಪ್ಪ ಅಂದರೆ BP ಚೆಕ್ ಮಾಡೋಕ್ಕೆ ಹೋಗಿದ್ದು. ಇಂಥ ಉತ್ತರಗಳ ಒಬ್ಬರು ಸಂಸದರು ಕೊಡೋದು? ಸರ್, ಕುಮಾರಸ್ವಾಮಿ ಅವರು ಹೇಳ್ತಾರೆ